ಬಗರ್ ಹುಕುಂ ಸಾಗುವಳಿ ಭೂಮಿಯಲ್ಲಿ ಕ್ರಷರ್ ನಡೆಸಲು ಸರ್ಕಾರ ಅನುಮತಿ ನೀಡಿದ್ದು, ಈ ಮೂಲಕ ಬಡ ರೈತರನ್ನ ಒಕ್ಕಲೆಬ್ಬಿಸಲು ಮುಂದಾಗಿದೆ ಎಂಬ ಪ್ರಶ್ನೆ ಕೇಳಿ ಬರ್ತಾ ಇದೆ. ತುಮಕೂರು ಜಿಲ್ಲೆಯಲ್ಲಿ ಕ್ರಷರ್ಗಳ ಸಂಖ್ಯೆ ಹೆಚ್ಚಾಗುತ್ತಲೇ ಇದ್ದು, ರೈತರ ನೆಮ್ಮದಿಯ ಬದುಕಿಗೆ ಕೊಳ್ಳಿ ಇಟ್ಟಿವೆ. ಬೆಟ್ಟ ಗುಡ್ಡಗಳಲ್ಲಿದ್ದ ಕ್ರಷರ್ಗಳು ಇದೀಗ ರೈತರು ಉಳುಮೆ ಮಾಡುತ್ತಿರುವ ಬಗರ್ ಹುಕುಂ ಸಾಗುವಳಿ ಭೂಮಿಯ ಮೇಲೆ ಕಣ್ಣು ಹಾಕಿವೆ. ತಿಪಟೂರು ತಾಲೂಕಿನ ಮಂಚೇಕಲ್ಲು ಬೆಟ್ಟದಲ್ಲಿ ಕಲ್ಲು ಗಣಿಗಾರಿಕೆ ಮಾಡಲು ಸರ್ಕಾರ ಅನುಮತಿ ನೀಡಿದೆ. ಈ ಬೆಟ್ಟದ ಸುತ್ತಮುತ್ತ ರೈತರು ಸಾಗುವಳಿ ಮಾಡುತ್ತಿದ್ದಾರೆ. ಜೊತೆಗೆ ಈ ಭಾಗದ ಜನರು ಕುರಿಗಾಹಿಗಳು ಕುರಿ ಮೇಕೆ ದನ ಮೇಯಿಸಲು ಈ ಬೆಟ್ಟವನ್ನೇ ಆಶ್ರಯಿಸಿದ್ದಾರೆ. ಆದರೆ ಈಗ ಈ ಬೆಟ್ಟದಲ್ಲಿ ಕ್ರಷರ್ ನಡೆಸಲು ಸರ್ಕಾರ ಅನುಮತಿ ನೀಡಿದ್ದರಿಂದ ಇವರಿಗೆ ದಿಕ್ಕೇ ತೋಚದಂತಾಗಿದೆ. ನಾವು ಕುರಿ ಮೇಯಿಸ್ಕೊಂಡು ಜೀವನ ಮಾಡ್ತಾ ಇದ್ದೀವಿ. ಒಂದು 70-80 ಕುರಿ ಇದ್ದಾವೆ. ಇಲ್ಲಿ ಗಿಡ ಇದು ಅಕ್ರಮವಾಗಿ ಗಣಿಗಾರಿಕೆ ಮಾಡ್ಕೊಂಡು ಕುರಿ ದನ ಮೇಯ್ಸೋಕ್ಕೆ ಪ್ರಾಬ್ಲಮ್ ಮಾಡ್ತಾ ಇದ್ದಾರೆ. ಎಲ್ಲಿ ಮಾಡ್ತಾ ಇದ್ದಾರೆ ಈಗ ಅಕ್ರಮ ಗಣಿಗಾರಿಕೆ? ಇಲ್ಲಿ ಅಂದರೆ ಬೋರೆಗೌಡನ ಕೆರೆ ಹತ್ರ ಮಾಡ್ತಾ ಇದ್ದಾರೆ. ಈ ಆಲ್ರೆಡಿ ಒಂದು 3-4 ಕ್ರಷರ್ ಆಗಿ ಪರಿಸರ ಹಾಳು ಮಾಡಿಕೊಂಡು ಕೆರೆ ಎಲ್ಲ ನೀರೆಲ್ಲ ಮಾಲಿನ್ಯ ಅಂತರ್ಜಲ ಇದು ಮಾಡ್ತಾ ಇದ್ದಾರೆ. ಆದ್ದರಿಂದ ಇದನ್ನು ತಡೆಗಟ್ಟಬೇಕು ಅಂತ ಸರ್ಕಾರ. ಯಾವ ಥರ ತೊಂದರೆ ಆಗ್ತೈತಿ? ಅಂದರೆ ಇದು ಕುರಿ ದನ ಮೇಯ್ಸೋಕ್ಕೆ ಪ್ರಾಬ್ಲಮ್ ಆಗ್ತಾಯಿದೆ, ಜಾಗ ಇಲ್ದಂಗೆ ಆಗ್ತಾಯಿದೆ. ಬೇರೆ ಕಡೆ ಹೋಗ್ಬೇಕು. ಅಂದರೆ ಕುರಿಗೆ ಹಿಂಗೆ ಕ್ರಷರ್ ಮಾಡ್ಲಾಕ್ ಧೂಳು ಜಾಸ್ತಿ ಬಂದು ಕುರಿ ಮೇಯ್ಸೋಕ್ಕೆ ಜಾಗ ಇಲ್ದಂಗೆ ಆಗ್ತಾಯಿದೆ. ಮೇವು ತಿನ್ನಕ್ಕೆ ಬರಲ್ಲ, ಧೂಳು ಕುಂತ್ಕೊಂಡು ನೀರು ಕುಡ್ಸಕ್ಕೆ ಬರಲ್ಲ, ಕುಡ್ಸಕ್ಕೆ ಆಗ್ತಾಯಿಲ್ಲ ನೀರು. ಅದರಿಂದ ಕುರಿ ಅಂದರೆ ಕ್ರಷರ್ ಮಾಡ್ಲಾಕ್ ಧೂಳು ನಮ್ಮ ಕುರಿ ಸಾಯ್ತಲೇ ಇದೆ, ಗೊಣ್ಣೆ ಸುರಿಸಿ. ಅದರಿಂದ ಹಾಂ ಸರ್, ಎಷ್ಟು ದಿನದಿಂದ ಈ ಥರ? ಅಲೆ ಒಂದು 2 ವರ್ಷದಿಂದ ಈಚೆಗೆ ಇದೆ. ಈಗ ಹೊಸದಾಗಿ ಒಂದು ಕ್ರಷರ್ ಮಾಡಬೇಕು ಅಂತ ಏನೋ ಪರ್ಮಿಷನ್ ಕೊಡ್ತಾರೆ. ಅದೇ ಈಗ ಮಾಡೋಕ್ಕೆ ಅಂತ ಇದು ಮಾಡ್ತಾ ಇದ್ದೀರಾ ಸರ್. ಅದನ್ನು ಒಂದು ಸ್ವಲ್ಪ ಸರ್ಕಾರದ ವತಿಯಿಂದ ತಡೆಗಟ್ಟಬೇಕು ಅಂತ ನಾವು ಕೇಳ್ಕೊಳ್ತೀವಿ. ಈಗ ಮಾಡಿದ್ರೆ ಏನೇನು ತೊಂದರೆ ಆಗುತ್ತೆ? ಕುರಿ ದನ ಈಗ ನೀರೆಲ್ಲ 2 ಕೆರೆ ಇದ್ದಾವೆ, 2 ಕೆರೆ ಹಾಳಾಗುತ್ತೆ ಸರ್. ಪರಿಸರ ಹಾಳಾಗುತ್ತೆ. ಇನ್ನು ದನ ಕುರಿಗೆ ಮೇಯ್ಸೋಕ್ಕೆ ಜಾಗ ಇಲ್ದಂಗೆ ಆಗುತ್ತೆ ಸರ್. ಈಗಲೇ ದನಗಳು ಕುರಿಗಳು ಇಲ್ದಂಗೆ ಜನಗಳೆಲ್ಲ ಮಾರಿ ಹಾಕ್ತವ್ರೆ. ಹಾಂ ಸರ್, ಹೆಂಗೆ ನಮ್ದು ಈಗ ಅಣ್ಣವನಲ್ಲಿ ನಾವು ಹೆಂಗೆ ಕುರಿನ ಮಾಡ್ಕೊಂಡು ಜೀವನ ಹೊಡಿತಾ ಇದ್ದೀವಿ ಸರ್. ಇಲ್ಲ ಈ ಕ್ರಷರ್ಗಳು ಮಾಡ್ಲಾಗಿ ಕುರಿದನ ಮೇಯ್ಸೋಕ್ಕೆ ಜಾಗ ಇಲ್ದಂಗೆ ಆಗುತ್ತೆ ಸರ್. ಹಾಂ ಸರ್, ಜನಗಳೆಲ್ಲ ಊರು ಬಿಟ್ಟು ಹೋಗ್ಬೇಕಂತ ಪರಿಸ್ಥಿತಿನ? ಜನ ಇನ್ನೇನು ಕ್ರಷರ್ ಒಂದು ಈ 5-6 ಕ್ರಷರ್ ಆದರೆ ಜನ ಊರು ಬಿಟ್ಟು ಹೋಗೋ ಪರಿಸ್ಥಿತಿ ಬಂದು ಹೋಗುತ್ತೆ ಸರ್. ಹಾಂ ಸರ್. ಅಲ್ಲ, ಈಗ ಜನಗಳಿಗೂ ತೊಂದರೆ ಆಗುತ್ತಲ್ವ ಇದು? ಧೂಳು ಜನಗಳಿಗೆ ಊರಿಗೆ ಧೂಳು ಫುಲ್ ಊರ ಕಡೆಗೆ ಬಂದ್ಬಿಡುತ್ತೆ ಸರ್. ಬ್ಲಾಸ್ಟ್ ಮಾಡಿದಾಗ ಊರ ಕಡೆಗೆ ಬಂದ್ಬಿಡುತ್ತೆ. ಇನ್ನು ಹೊಲದೊಳಕ್ಕೆ ಇನ್ನು ತೆಂಗಿನ ಗಿಡ ಕಟ್ಟಿದ್ರಲ್ಲ ಅದ್ರೊಳಗೆಲ್ಲ ಕಲ್ಲು ಬಂದು ಬ್ಲಾಸ್ಟ್ ಮಾಡಿದಾಗ ಸಿಡಿಯುತ್ತೆ. ಬೇರೆ ಸಣ್ಣ ಪುಟ್ಟ ಬೆಳೆನೂ ಬೆಳ್ಕೊಳಕ್ಕಾಗಲ್ಲ. ಬೆಳೆ ಏನಿಲ್ಲ ಧೂಳು ಬರುತ್ತಲ್ಲ ಸರ್, ಎಲ್ಲೋ ಇದೆ. ನಿಮ್ಮ ಒತ್ತಾಯ ಏನಿಲ್ಲಿ? ನಮ್ದು ಈಗ ಸರ್ಕಾರದಿಂದ ಕೇಳ್ಕೊಳ್ಳೋದಂದ್ರೆ ಈ ಕ್ರಷರ್ಗಳು ತಡೆಗಟ್ಟಿ ಕುರಿ ದನ ಮೇಯ್ಸಕ್ಕೆ ಪರಿಸರ ಉಳಿಸಿ ಅಂತ ಕೇಳ್ಕೊಳ್ತೀವಿ. ಇಲ್ಲಿ ನಾವು ಕುರಿ ಮೇಯ್ಸಕ್ಕೆ ಆಲ್ರೆಡಿ 2 ಕ್ರಷರ್ ಕೊಟ್ಟಿದ್ದಾರೆ. ನಮಗೆ ಮುಂದಾಗ ಇದ್ರ ಬಗ್ಗೆ ಏನು ಮಾಹಿತಿ ಇರಲಿಲ್ಲ, ಗೊತ್ತೂ ಆಗಲಿಲ್ಲ. ಅಂದ್ಕೊಂಡು ಇಲ್ಲಿ ರೋಡ್ ಮಾಡ್ತಾ ಇದ್ದಾರಲ್ಲ, ಅನುಕೂಲ ಆಗ್ಬೋದೇನೋ ಅಂತ ಸುಮ್ಕಾದ್ವಿ. ಈಗ ಗೊತ್ತಾಗ್ತೈತೆ ನಮಗೆ ಇಲ್ಲಿ ನಮಗೆ ಕುರಿಗೆ ದನಿಗೆ ಎಲ್ಲ ತೊಂದರೆ ಆಗುತ್ತೆ. ಆಮೇಲೆ ಜಾನುವಾರುಗಳಿಗೆ ಇಲ್ಲಿ ಕಾಡು ಪ್ರಾಣಿಗಳಿದಾವೆ ಮಸ್ತಾಗಿ, ಹೆಬ್ಬಾವು, ಚಿರತೆ, ಹುಲಿ, ಇಂಥವೆಲ್ಲ ಪ್ರಾಣಿಗಳು ಕಾಣ್ತಿದ್ವು. ಇಲ್ಲಿನ ತನಕ ನಾವು ಕಣ್ಣಾರೆ ಕಂಡಿದ್ದೀವಿ, ಇವತ್ತು ಕಾಣ್ತಾ ಇಲ್ಲ. ಅದೆಲ್ಲ ಅದು ಎಲ್ಲಿ ಹೋಯ್ತು ಅಂತ ಗೊತ್ತಿಲ್ಲ. ಹಾಗಾಗಿ ಈಗ ತಿರ್ಗಾ ಸರ್ವೆ ನಂಬರ್ 94ರಲ್ಲಿ ಆಲ್ರೆಡಿ ಮಂಜೂರು ಕೊಟ್ಬಿಟ್ಟಿದ್ದೀವಿ ಅಂತೇಳಿ ಇದು ಮಾಡ್ತಾಯಿದ್ದಾರೆ. ಅದ್ರ ಸುತ್ತಮುತ್ತ ಅಡಿಕೆ ಗಿಡ, ತೆಂಗಿನ ಗಿಡ ಎಲ್ಲ ಕಟ್ಟಿ ಮಂಜೂರಾಗಿದ್ದಾವೆ. ಕೆಲವ್ರಿಗೆ ಬಗರುಕುಂ ಅರ್ಜಿ ವಿಲೇವಾರಿ ಆಗೈತೆ ಅಂತೇಳಿ ಅವರು ಕೂಡ ಆ ಅರ್ಜಿಲಿ ಮೆನ್ಷನ್ ಮಾಡಿ ಒಂದು ಸಾರಿ ರಿಜೆಕ್ಟ್ ಮಾಡಿದ್ದಾರೆ. 2 ಅರ್ಜಿನ ರಿಜೆಕ್ಟ್ ಮಾಡಿದ್ದಾರೆ. ತಿರ್ಗಾ ಚಿಕ್ಕಮ್ಮ ಕೋಮ್ ಎಂಟರ್ಪ್ರೈಸಸ್ ಅಂತೇಳಿ ಸರ್ವೆ ನಂಬರ್ 94ರಲ್ಲಿ 2 ಎಕರೆ 20 ಗುಂಟೆನ ಅದನ್ನ ಅಕ್ರಮವಾಗಿ ಸುತ್ತಮುತ್ತ ಮಂಜೂರಾಗೈತೆ ಜಮೀನು. ಆ ಜಾಗಕ್ಕೆ ಬಂದು ಇವತ್ತು ಅರ್ಜಿ ಇದ್ದೀವಿ ಅಂಥ ಜಾಗಕ್ಕೆ ಬಂದು ಇವತ್ತು ಕೂಡ ಇಲ್ಲಿ ತುಂಬ ರೈತರಿಗೆ ಸಾಕಾರಷ್ಟು ಅದ್ರ ಪಕ್ಕ ಬೆನ್ನಾಕನಹಳ್ಳಿ ಗಡಿ 127 ಸರ್ವೆ ನಂಬರಲ್ಲೂ ಕೂಡ 10 ಕಡೆಯಲ್ಲೂ ಅಕ್ರಮವಾಗಿ ಗಣಿಗಾರಿಕೆ ಮಾಡಬೇಕು ಅಂತ ಇದ್ದಾರೆ. ಇದರಲ್ಲೂ ಕೂಡ ಮಂಜೂರು ಆಲ್ರೆಡಿ ಕೊಟ್ಟಿದ್ದಾರೆ ಅಂತೇಳಿ ಮೊನ್ನೆ ಪೇಪರ್ ತಗೊಂಬಂದಿದ್ವಿ ನಾವೇ ಕೂಡ ಹೋಗಿ. ಇದೇನು ಹಿಂಗಾಯ್ತಲ್ಲ ನಮ್ಮ ಪರಿಸ್ಥಿತಿ ಅಂತೇಳಿ ತುಂಬ ಕಷ್ಟ ಆಗ್ತೈತೆ. ನಾವು ತಹಶೀಲ್ದಾರ್ ಅವ್ರಿಗೂ ಕೂಡ ಮನವಿ ಮಾಡಿದ್ದೀವಿ, ಆಮೇಲೆ ಉಪವಿಭಾಗಾಧಿಕಾರಿಗಳಿಗೂ ಸಹ ಮನವಿ ಮಾಡಿದ್ದೀವಿ. ಯಾರಿಗೆ ಮನವಿ ಮಾಡಿದರೂ ನಮ್ಮ ರೈತಾಪಿ ವರ್ಗದವರಿಗೆ ಯಾವುದೇನೂ ಅನುಕೂಲತೆ ಕಾಣ್ತಾ ಇಲ್ಲ. ಈಗಲೂ ಕೂಡ ನಾವು ಎಷ್ಟು ಸತಿ ಮನವಿ ಮಾಡಿದ್ರೂ ಏನು ಅದನ್ನೇನು ಕಾಣ್ತಾ ಇಲ್ಲ. ಲೋಕಾಯುಕ್ತರಿಗೂ ಸಹ ತಾಂಡೋಗಿ ಕೊಟ್ಟಿದ್ದೀವಿ, ಅದು ಏನು ಮಾಡ್ತಾರೆ ಅಂದ್ಕೊಂಡಿದ್ದೀವಿ, ಮೊನ್ನೆ ಕೊಟ್ಟಿದ್ದೀವಿ. ಹಿಂಗಾಗಿ ನಮಗೆ ಕೋರ್ಟು ಕಚೇರಿ ಹೋಗೋಕ್ಕೆ ನಮಗೆ ತುಂಬ ಕಷ್ಟ, ದುಡ್ಡು ಕಾಸಿಗೆ ತುಂಬ ಬಡತನ.
ಹಂಗಾಗಿ ನಾವು ಇದೆಲ್ಲ ಪೂರ್ತಿ ಇಲ್ಲೆಲ್ಲ ಕುರಿ ದನ ಮೇಯಿಸ್ಕೊಂಡು ನಾವು ಅಲೆಮಾರಿ ಬುಡಕಟ್ಟಿ ಸೇರಿದವರು ಕಾಡುಗೊಲ್ದ್ರ ಜನಾಂಗಕ್ಕೆ ಸೇರಿದವರು. ಇಲ್ಲಿ ಎಷ್ಟು ಜನ ಇದ್ದಾರೆ, ಎಲ್ಲ ದಲಿತರೆಲ್ಲ ಇದ್ದಾರೆ. ಆದ್ರೂ ಕೂಡ ನಮಗೆ ಯಾರು ಹೋರಾಟ ಮಾಡಿ ನಮಗೆ ಇದನ್ನು ಸ್ಪಂದನೆ ಮಾಡಿ ಇದನ್ನು ಸ್ಟಾಪ್ ಮಾಡಲಿಕ್ಕೆ, ಇಲ್ಲಿ ಕೊಡಬೇಡಿ ಕೃಷಿ ಅಂತ ಹೇಳಲಿಕ್ಕೆ ಯಾರೂ ಮುಂದೆ ಬರ್ತಾ ಇಲ್ಲ. ನಾವು ಕೂಡ ಇದನ್ನೆಲ್ಲ ಕೇಳ್ಕೊಂಡು ಇಷ್ಟೊಂದು ದಿವಸ ಎಲ್ಲ ಹೋರಾಟ ಮಾಡಿ ಎಲ್ಲದನ್ನೂ ಕೇಳಿದ್ವಿ. ಆದರೂ ನಮಗೆ ಯಾವುದೂ ಸದಾವಕಾಶ ಸಿಗ್ತೆಲ್ಲ ಮಂಜೂರು ಮಾಡಿದ್ದೀವಿ. ಈಗ ನಾವು ಬಂದು ಅದನ್ನ ಜಾಗ ಸರ್ವೆ ಮಾಡ್ತೀವಿ. ಆಮೇಲೆ ನಮಗೊಂದು ನೋಟಿಸ್ ಜಾರಿ ಮಾಡಿದ್ದಾರೆ. ಈ ಸರ್ವೆ ನಂಬರ್ 94ರಲ್ಲಿ ಪಾಪಣ್ಣ ಎಂಬುವರು ಈ ಜನವೆಲ್ಲ ಹೋಗಿ ಅದನ್ನು ಗಲಾಟೆ ಮಾಡಿ ಇಲ್ಲಿ ಕೊಡ್ಕೊಡ್ದು ಕೃಷಿಯಾರ ಅಂತೇಳಿ ಹೋರಾಟ ಮಾಡಿದರೆ ಕೊಡೋದು ಒಬ್ಬರ ಮೇಲೆ ಕಂಪ್ಲೇಂಟ್. ಯಾಕೆಂದರೆ ಇವ್ರು ಓಡಾಡ್ತಾರೆ, ಇವ್ರನ್ನ ಓಡಾಡ್ದಂಗೆ ಮಾಡಿದ್ರು ಕೊಟ್ಬಿಟ್ರೆ ಅಲ್ಲಿ ನಮ್ಮ ತಾಯಿಗೆ ಜಮೀನು ಐತೆ, ಅವರು ಹೋಗಿ ಇದು ಮಾಡ್ತಾರೆ. ನಾವು ಯಾಕೆ ನಮ್ಮ ಜಮೀನು ಯಾಕೆ ಬಿಡ್ಬೇಕು ಇಲ್ಲಿ, ನಮ್ಮ ತಂದೆ ಹೆಸ್ರಿಗೆ ಮಂಜೂರಾಗಿತ್ತು. ನಮ್ಮ ತಂದೆ ಮಂಜೂರಾದ ಜಾಗನ ನಮ್ಮ ತಾಯಿ ಹೆಸ್ರಿಗೆ ಪೋತಿ ಖಾತೆ ಐತೆ, ಅದಕ್ಕೆ ಲಕ್ಷಾಂತರ ರೂಪಾಯಿ ಲೋನು ಸರ್ಕಾರದಿಂದ ಕೊಟ್ಟಿದ್ದಾರೆ. ಲೋನ್ ತಗೊಂಡು ಅದೇ ಜಾಗನ ಇನ್ನೂ ಕರೆಕಲ್ಲು ಅಂಥದ್ದಿದ್ದೆಲ್ಲ ಕಿತ್ತು ಅದಕ್ಕೆಲ್ಲ ಬಂಡವಾಳ ಹಾಕಿ ಎಲ್ಲ ಮಾಡಿ ಅಲ್ಲಿಗೆ ಸೊಸಿ ಕಟ್ಟಿ 100 ಗಿಡ ಎಲ್ಲ ಇಂಪ್ರೂವ್ಮೆಂಟ್ ಮಾಡಿದ್ದೀವಿ. ಇವಾಗ ಈಗ ಬಂದುಬಿಟ್ಟು ಅದರೊಳಗೆ ತೊಗೊಂಬಂದು ನಂದು ಇಲ್ಲಿಗೆ ಬರುತ್ತೆ ಗಡಿ ಬಾಂಧ್ಗ ಅಂತ ಗುರ್ತಿಸಕ್ಕೆ ಬಂದಾಗ ಹಿಂಗೆಲ್ಲ ಜನವೆಲ್ಲ ಸೇರಿ ದಂಗ್ರಿ ಬರುತ್ತೆ, ಅವ್ರಿಗೆ ಆಲ್ರೆಡಿ ಮಂಜೂರಾಗಿರೋ ಲ್ಯಾಂಡು ಅಂತೇಳಿ ಜನ ಬಂದು ಹೇಳಿದ್ದಕ್ಕೆ ಅವರು ಹೋದರು. ಹೋಗ್ಬಿಟ್ಟು ಪೊಲೀಸ್ ಕಂಪ್ಲೇಂಟ್ ಮಾಡಿದರು. ಆಯಿತು ಬಿಡಿ ಅಂತ ಪೊಲೀಸ್ನವರು ಕರೆದ್ರು. ಅಲ್ಲಿಗೆ ಹೋಗಿದ್ದು ನಾವು ಸೈನ್ ಹಾಕಿದ್ವಿ. ತಿರ್ಗಿ ಅಲ್ಲಿಂದ ಈಗ ನಮಗೆ ಭೂ ಮತ್ತು ಗಣಿತ ಜ್ಞಾನ ಆಯ್ಕೆಯಿಂದ ನೋಟಿಸ್ ಜಾರಿ ಮಾಡಿದ್ದಾರೆ. ಸರ್ವೆ ನಂಬರ್ 94ಗೆ ತಿರ್ಗಾ 29ಕ್ಕೆ ನಾವು ಸರ್ವೆಗೆ ಬರ್ತಾಯಿದ್ದೀವಿ ಅಂತೇಳಿ ನೋಟಿಸ್ ಕೊಟ್ಟಿದ್ದಾರೆ. ಆಯಿತು ಬರಲಿ ಅಂತೇಳಿ ನಾವು ರೈತರೆಲ್ಲ ಬಂದು ಅದೇನು ಮನೆ ಜಾಗ ಕೊಡ್ಬೇಕಾದ್ರೆ ಇದು ಸರ್ಕಾರಿ ಜಾಗ ಅಂತ ಕೊಟ್ಟಿರೋದು ಅಥವಾ ರೈತರದ್ದು ಅಂತ ಗೊತ್ತಿಲ್ಲದೇ ಅಧಿಕಾರಿಗಳು ಮಾಡಿರೋ ಗೊತ್ತಿಲ್ಲದೇ ಮಾಡಿದ್ದಾರೆ. ಅವ್ರು ಬಂದಾಗ ಕೂಡಲೇ ನಾವು 2 ಬಾರಿ ಬಂದರು. ಅವತ್ತು ನಾವು ಮನವಿ ಮಾಡಿದ್ದೀವಿ ಅವ್ರಿಗೆ, ಮೇಡಮ್ಮರಿಗೆ. ಅವ್ರ ಹೆಸರು ನನಗೆ ಗೊತ್ತಿಲ್ಲ. ಸರ್ ಇಲ್ಲಿ ಎಲ್ಲ ನಾವು ಗೈಕೊಂಡಿದ್ದೀವಿ, ಆಮೇಲೆ ಮಂಜೂರಾಗೈತೆ. ಈ ಲ್ಯಾಂಡ್ ಒಳಗೆ ಬಂದು ಇದೇನು ನಮಗೆ ಈ ಥರ ಹಂಗೂ ತಹಶೀಲ್ದಾರ್ಗೆ ಅರ್ಜಿ ಕೊಡ್ರು ಅಂತ ಯಾರು ಹೇಳಿರು, AC ಸಾಹೇಬ್ರಿಗೆ ಅರ್ಜಿ ಕೊಡ್ರಿ ಅಂತ ಹೇಳಿರು. ಅವೆಲ್ಲ ಕೊಟ್ಟಿದ್ದೀವಿ. ಕೊಟ್ಟರು ಕೂಡ ಅವ್ರೇನು ಮನವಿ ತಗೊಳ್ಳಿಲ್ಲ. ಅವ್ರು ಬಂದಾಗ ಸ್ಪಾಟಲ್ಲಿ ಕೂಡ ಖುದ್ದಾಗಿ ಕೈ ಮುಗಿದು ಕ್ಷಮಾರ್ಪಣೆ ಮಾಡಿ ವೀಡಿಯೋ ಮಾಡೋಕ್ಕೆ ಹೋದ್ವಿ. ವೀಡಿಯೋ ಬೇಡ ಕಣಪ್ಪ, ನಾವು ಆ ಥರ ಸ್ಪಂದಿಸಲ್ಲ, ತಲೆ ಕೆಡಿಸ್ಕೋಬೇಡ್ರಿ. ಅವ್ರು ಕರೆದಿದ್ದಾರೆ, ಅವ್ರನ್ನ ಅರ್ಜಿ ಇದ್ದಾರಲ್ಲ ಆ ಸ್ಪಾಟಿಗೆ ಬರಬೇಕು, ಧರ್ಮ ಅದು ನಾವು ಬಂದಿದ್ದೀವಿ, ನಾವು ರೈತರ ಪರನೇ ಇದ್ದೀವಿ ಅಂತ ಹೇಳಿದರು. ಇವತ್ತು ನೋಡಿದರೆ ಮಂಜೂರಾಗೈತೆ. ಅದು ಬಂಡೆ ಮಂಜೂರು ಮಾಡಿಬಿಟ್ಟು ಈಗ ನಮಗೆ ತೊಂದರೆ ಆಗ್ತೈತೆ. ಅದು ಮಂಚಕಲ್ಲು ಬೆಟ್ಟ ಹಾಗೂ ಸುತ್ತಮುತ್ತಲಿನ ಸರ್ಕಾರಿ ಭೂಮಿಯಲ್ಲಿ ಉಳುಮೆ ಮಾಡುತ್ತಾ ಬಗರ್ ಹುಕುಂನಲ್ಲಿ ಅರ್ಜಿ ಹಾಕಿಕೊಂಡು ಸಾಗುವಳಿ ಚೀಟಿಗಾಗಿ ಕಾಯುತ್ತಿರುವ ರೈತರಿಗೆ ಸರ್ಕಾರದ ಈ ನಿರ್ಧಾರದಿಂದ ಬರಸಿಡಿಲು ಬಡಿದಂತಾಗಿದೆ. ತುಂಡು ಭೂಮಿ ಒಡೆತನಕ್ಕಾಗಿ ಹೋರಾಡುತ್ತಿರುವ ಈ ರೈತರ ಸಮಸ್ಯೆಗಳನ್ನು ಸರ್ಕಾರ ಆಲಿಸುವುದೇ ಎಂಬುದನ್ನು ಕಾದು ನೋಡಬೇಕಿದೆ. ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ .com ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ.